ಎಲ್ರಿಗೂ ಆರ್ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಷನನ್ನು ಪಡೆಯಿರಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತಿನ ವಿಡಿಯೋದಲ್ಲಿ ಬೆಳೆ ಪರಿಹಾರ ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡೋದು, ನೀವು ಆನ್ಲೈನಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬೆಳೆ ಪರಿಹಾರ ಹಣನ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಕೊನೆವರೆಗೆ ವಿಡಿಯೋ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಬನ್ನಿ, ಫಸ್ಟ್ ಟೈಮ್ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಪರಿಹಾರ ಪಾವತಿ ಪಟ್ಟಿ 2024 ಗ್ರಾಮವಾರ ಆನ್ಲೈನ್ ಚೆಕ್ ಪಾವತಿ ವರದಿ ಏನಿದು ಅಂತ ನೋಡೋಣ. ಮುಂದೆ ನೋಡಿ, ಕರ್ನಾಟಕ ಸರ್ಕಾರವು ಪರಿಹಾರ ಪಾವತಿ ಪಟ್ಟಿ 2024 ವಿಲೇಜ್ ವೈಸ್ ಆನ್ಲೈನ್ ಅನ್ನು ಬಿಡುಗಡೆ ಮಾಡಿದೆ. ಯೋಜನೆಗೆ ಅರ್ಜಿ ಸಲ್ಲಿಸಿದ ಕರ್ನಾಟಕದ ರಾಜ್ಯದ ಎಲ್ಲ ಕಾಯಂ ನಿವಾಸಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಧಿಕಾರಿಗಳು ಬಿಡುಗಡೆ ಮಾಡಿದ ಪಾವತಿ ಪಟ್ಟಿಯನ್ನು ಪರಿಶೀಲಿಸಲು ಸಾಧ್ಯವಿಲ್ಲ. ಪಾವತಿ ಪಟ್ಟಿಯನ್ನು ಪರಿಶೀಲಿಸಲು ಆನ್ಲೈನ್ ವ್ಯವಸ್ಥೆಯ ಸಹಾಯದಿಂದ ಅರ್ಜಿದಾರರು ಮತ್ತು ನೆರವು ಸಾಕಷ್ಟು ಸಮಯ ಮತ್ತು ಶ್ರಮವನ್ನು ಉಳಿಸಬಹುದು. ಅರ್ಜಿದಾರರು ಗ್ರಾಮವಾರು ಆನ್ಲೈನ್ನಲ್ಲಿ ಪರಿಹಾರ ಪಾವತಿ ಪಟ್ಟಿ 2024 ಅನ್ನು ಪರಿಶೀಲಿಸಲು ತಮ್ಮ ವಿಳಾಸದ ವಿವರಗಳು ನಮೂದಿಸಬೇಕಾಗಿರುತ್ತದೆ. ಅರ್ಜಿದಾರರು ಅಧಿಕೃತ ಪೋರ್ಟಲ್ನಲ್ಲಿ ಪರಿಹಾರ ಪಾವತಿ ಪಟ್ಟಿ 2024 ಅನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ಡೌನ್ಲೋಡ್ ಮಾಡಬಹುದು ಮತ್ತು ಪರಿಶೀಲಿಸಬಹುದು. ಯಾವ ರೀತಿ ಪರಿಶೀಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೊನೆವರೆಗೆ ವಿಡಿಯೋ ನೋಡಬೇಕಾಗುತ್ತೆ. ಪರಿಹಾರ ಕರ್ನಾಟಕ ಎಂದರೇನು? ಹಂಗಂದ್ರೆ ಏನು ಅಂದರೆ, ಕರ್ನಾಟಕ ರಾಜ್ಯದಲ್ಲಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಮಸ್ಯೆಗಳನ್ನು ಪರಿಹರಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ಪರಿಹಾರ ಕರ್ನಾಟಕವನ್ನು ಪ್ರಾರಂಭಿಸಿತು. ತಮ್ಮ ಪ್ರದೇಶಗಳಲ್ಲಿ ಬರಗಾಲ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಕರ್ನಾಟಕದ ರಾಜ್ಯದ ಎಲ್ಲ ನಾಗರಿಕರಿಗೂ ಅರ್ಜಿ ಸಲ್ಲಿಸಲು ಅಧಿಕೃತ ಪೋರ್ಟಲ್ಗೆ ಹೋಗಬಹುದು. ಬರಗಾಲದ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಕರ್ನಾಟಕ ರಾಜ್ಯದ ನಾಗರಿಕರಿಗೆ ಸಹಾಯ ಮಾಡಲು ಕರ್ನಾಟಕ ರಾಜ್ಯದ ಸರ್ಕಾರವು ಹಣಕಾಸಿನ ನೆರವು ಮತ್ತು ಇತರೆ ಅನೇಕ ಪ್ರಯೋಜನಗಳನ್ನು ನೀಡುತ್ತಿದೆ. ಕರ್ನಾಟಕ ರಾಜ್ಯದ ಎಲ್ಲ ಕಾಯಂ ನಿವಾಸಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ನೋಡಿ, ಪರಿಹಾರ ಪಾವತಿ ಪಟ್ಟಿಗೆ ಸಹಾಯ ಸಾರಾಂಶ ಏನೇನಿದೆ ಅಂತಂದರೆ, ಯೋಜನೆಯ ಹೆಸರು ಪರಿಹಾರ ಪಾವತಿ ಪಟ್ಟಿ. ಪ್ರಾರಂಭಿಸೋದು ಯಾವಾಗ ಅಂತಂದರೆ, ಪ್ರಾರಂಭಿಸಿದ್ದು ಕರ್ನಾಟಕ ರಾಜ್ಯ ಸರ್ಕಾರ. ಉದ್ದೇಶ ಪಾವತಿ ವರದಿ ಪರಿಶೀಲಿಸನೆ. ಫಲಾನುಭವಿಗಳು ಕರ್ನಾಟಕದ ರಾಜ್ಯಗಳು ಅಂದರೆ ರಾಜ್ಯದ ಪ್ರಜೆಗಳಾಗಿರ್ತಾರೆ. ಅಧಿಕೃತ ವೆಬ್ಸೈಟ್ನ ನಾನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ನಿಮಗೆ. ಅದ್ರ ಮುಖಾಂತರ ನೀವು ಬೇಕಾಗುತ್ತೆ. ಅಗತ್ಯವಾದ ದಾಖಲೆಗಳು ಏನು ಬೇಕು ಅಂದರೆ, ಆಧಾರ್ ಕಾರ್ಡು, ವಿಳಾಸ ಪುರಾವೆ ಅಂದರೆ ಅಡ್ರೆಸ್. ಪರಿಹಾರ ಫಲಾನುಭವಿ ಪಾವತಿ ವರದಿಯನ್ನು ಪ್ರಯೋಜನಗಳು ಏನೇನಂತಂದರೆ, ಅರ್ಜಿದಾರರು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಮತ್ತು ಅವರ ಮನೆಯಲ್ಲಿ ಪರಿಹಾರ ಫಲಾನುಭವಿ ಪಾವತಿ ವರದಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಬಹುದು. ನಾನು ಮೊದಲೇ ಹೇಳಿದಾಗೆ ಆನ್ಲೈನಲ್ಲಿ ಪರಿಶೀಲಿಸೋದು ಯಾವ ರೀತಿ ಅಂತ ಹೇಳಿದ್ದೀನಿ. ಫಲಾನುಭವಿ ಪಾವತಿ ವರದಿಯನ್ನು ಪರಿಶೀಲಿಸಲು ಆನ್ಲೈನ್ ವ್ಯವಸ್ಥೆಯ ಸಹಾಯದಿಂದ ಅರ್ಜಿದಾರರು ಸಾಕಷ್ಟು ಸಮಯ ಮತ್ತು ಶ್ರಮವನ್ನು ಉಳಿಸಬಹುದು. ನೀವು ಕೂತಲ್ಲೇ ಚೆಕ್ ಮಾಡ್ಕೋಬೋದಾಗಿದೆ. ಕರ್ನಾಟಕ ರಾಜ್ಯದ ನಾಗರಿಕರು ಬರಗಾಲದ ಸಮಸ್ಯೆಯಿಂದ ಹೋಗಲಾಡಿಸಲು ಅಧಿಕೃತ ಪೋರ್ಟಲ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬಹುದು. ಅರ್ಜಿ ನಮೂನೆಯನ್ನು ಸ್ವೀಕರಿಸಿದ ಎಲ್ಲ ಅರ್ಜಿದಾರರು ಭಾರತ ಸರ್ಕಾರದೊಂದಿಗೆ ಹಣಕಾಸಿನ ನೆರವು ಪಡೆಯುತ್ತದೆ. ಯೋಜನೆಯಡಿಯಲ್ಲಿ ಹಣಕಾಸಿನ ನೆರವು ನೇರವಾಗಿ ಆಯ್ಕೆಯಾದ ಅರ್ಜಿದಾರರು ಬ್ಯಾಂಕ್ ಖಾತೆಗೆ ವರ್ಗಾಯಿಸುತ್ತದೆ. ಅಂದರೆ ನೇರವಾಗಿ ನಿಮಗೆ ಡಿ.ಬಿ.ಟಿ ಮೂಲಕ ಡೆಬಿಟ್ ಆಗುತ್ತೆ ಅಂತ ಹೇಳ್ಬೋದು. ಗ್ರಾಮವಾರು ಪರಿಹಾರ ಪಾವತಿ ಪಟ್ಟಿ 2024 ಆನ್ಲೈನ್ನಲ್ಲಿ ಪರಿಶೀಲಿಸೋದು ಯಾವ ರೀತಿ ಅಂತಂದರೆ, ಒಂದು ಪರಿಹಾರ ಕರ್ನಾಟಕಕ್ಕೆ ಅರ್ಜಿ ಸಲ್ಲಿಸಿದ ಎಲ್ಲ ಅರ್ಜಿದಾರರು ಇದೀಗ ಅಧಿಕೃತ ವೆಬ್ಸೈಟ್ ಪೋರ್ಟಲ್, ನಾನು ಮೊದಲೇ ಹೇಳಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ವಿಲೇಜ್ ಅಂದರೆ ನಿಮ್ಮ ಹಳ್ಳಿ ವೈಸ್ ಪರಿಹಾರ ಪಟ್ಟಿ 2024 ಆನ್ಲೈನ್ನಲ್ಲಿ ಪರಿಶೀಲಿಸಬಹುದು. ನೋಡಿ, ಈ ಥರ ಬರುತ್ತೆ. ನೋಡಿ, ಭೂಮಿ ಆನ್ಲೈನ್ ಪರಿಹಾರ
ಇದನ್ನು ನೀವು ಈ ಥರ ಇದು ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ, ಪೋರ್ಟಲ್ಗೆ. ಆ ಥರ ಹೋದ್ಮೇಲೆ ನೆಕ್ಸ್ಟ್ ಎರಡನೇ ಅಂತ ಏನಂದರೆ, ಅರ್ಜಿದಾರರು ಅಧಿಕೃತ ವೆಬ್ಸೈಟ್ಗೆ ಮುಖಪುಟವನ್ನು ತಲುಪಿದ ನಂತರ ಅರ್ಜಿದಾರರು ಆಯ್ಕೆ ಚೆಕ್ ಪಾವತಿ ಪಟ್ಟಿಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದೆಯಾ ಇಲ್ಲಿ? ಚೆಕ್ ಪಾವತಿಯನ್ನು ನೋಡಿ. ಇದರಲ್ಲಿ ತಾಲೂಕು, ಡಿಸ್ಟಿಕ್ ಇರ್ಬೋದು, ತಾಲೂಕು, ಹೋಬಳಿ, ವಿಲೇಜ್, ಇಯರು, ಸೀಸನ್ನು, ಕ್ಲೈಮೇಟ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ನ ಇದು ಮಾಡಬೇಕಾಗುತ್ತೆ. ಅದೇ ಗೆಟ್ ರಿಪೋರ್ಟ್. ನಿಮ್ಮ ಡೆಸ್ಕ್ಟಾಪ್ ಪರದೆಯಲ್ಲಿ ಹೊಸ ಪುಟವು ಕಾಣಿಸುತ್ತದೆ. ಅರ್ಜಿದಾರರು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ವರ್ಷ, ಋತು ಮತ್ತು ವಿಪತ್ತುಗಳನ್ನು ನಮೂದಿಸಬೇಕು. ಎಲ್ಲ ವಿವರಗಳನ್ನು ನಮೂದಿಸಿದ ನಂತರ ಅರ್ಜಿದಾರರು ಅದನ್ನು ತ್ವರಿತವಾಗಿ ಪರಿಶೀಲಿಸಬೇಕು. ಅದು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ಅವರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ವರದಿ ಪಡೆಯಿರಿ. ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಗೆಟ್ ರಿಪೋರ್ಟ್. ಪರಿಹಾರ ಪಾವತಿ ಪಟ್ಟಿಯಲ್ಲಿ ಅಡಿಯಲ್ಲಿ ವಿವರವಾಗಿ ಉಲ್ಲೇಖಿಸಲಾಗಿದೆ. ಫಲಾನುಭವಿ ಹೆಸರು, ಆಧಾರ್ ಸಂಖ್ಯೆ, ಪಾವತಿಸಿದ ಮೊತ್ತ, ಪಾವತಿ ಸ್ಥಿತಿ, ಕ್ರಿಯೆ, ಇದು ಇಷ್ಟಿರುತ್ತೆ. ನೀವು ಅದನ್ನು ಚೆಕ್ ಮಾಡ್ಕೋಬಹುದಾಗಿದೆ. ಇದನ್ನು ಸಂಪರ್ಕ ವಿವರ ಇದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಯಾರಿಗೆ ಬೇಕಾಗಿರುತ್ತೋ ಅವ್ರು ಕಮೆಂಟ್ ಮಾಡಿ, ಕಮೆಂಟವ್ರಿಗೆ ಮಾತ್ರ ನಾನು ಕೊಡ್ತೀನಿ. ಪರಿಹಾರ ಪಾವತಿ ಪಟ್ಟಿ 2024 ಅನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಕರ್ನಾಟಕ ರಾಜ್ಯವು ಸರ್ಕಾರವು ಪರಿಹಾರ ಪಟ್ಟಿ 2024ರಲ್ಲಿ ಪ್ರಾರಂಭಿಸಿದ್ದು. ಪರಿಹಾರ ಕರ್ನಾಟಕವನ್ನು ಪ್ರಾರಂಭಿಸಿದ ಮುಖ್ಯ ಉದ್ದೇಶವೇನೆಂದರೆ, ಮುಖ್ಯ ಉದ್ದೇಶ ಬರಗಾಲದಿಂದ ಬಳಲುತ್ತಿರುವ ನಾಗರಿಕರಿಗೆ ಸಹಾಯ ಮಾಡುವುದು. ಇದು ಮೇನ್ ಉದ್ದೇಶ ಆಗಿರುತ್ತೆ. ಪರಿಹಾರ ಪಾವತಿ ಪಟ್ಟಿ 2024 ಪರಿಶೀಲಿಸಲು ಏನು ಅಗತ್ಯವಿದೆ? ಪರಿಹಾರ ಪಾವತಿ ಪಟ್ಟಿ 2024 ಪರಿಶೀಲಿಸಲು ಅರ್ಜಿದಾರರು ತಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಋತು, ವರ್ಷ, ವಿಪತ್ತು ನಮೂದಿಸಬೇಕಾಗುತ್ತದೆ. ಇದು ಮೊದಲೇ ಹೇಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.